ಮುಂದುವರಿಸ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಡಾಕ್ಟರ್ ಅಶ್ವಿನ್ ಕುಲಕರ್ಣಿ ಹಿರಿಯ ವೈದ್ಯರು ಕೂಡ ಜಾಯ್ನ್ ಆಗಿದ್ದಾರೆ. ಅಶ್ವಿನ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಲೋ ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಸರ್. ಅಶ್ವಿನ್. ಎಸ್ ಸರ್, ಈಗ ಫಿಸಿಕಲಿ ಮೆಂಟಲಿ ನಾವು ಎಷ್ಟು ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ವಿ. ಈ ಶ್ವಾಸಕೋಶ, ಮೂತ್ರಪಿಂಡ ಇದರ ಸಮಸ್ಯೆ ಕೂಡ ಆಗತ್ತೆ ಅಂತ ಕೇಳ್ಪಟ್ಟಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಈಗ ಸ್ಪೇಸ್ ಅಲ್ಲಿ ಇರೋರು ವಾಪಸ್ ಈಗ ಭೂಮಿಗೆ ಬಂದಿದ್ದಾರೆ, ಇಲ್ಲಿ ಹಲವಾರು ರೀತಿಯಾದಂತಹ ಆರೋಗ್ಯ ಸಮಸ್ಯೆಯನ್ನು ಅವ್ರು ಫೇಸ್ ಮಾಡ್ತಾರೆ. ಅದೆಲ್ಲದಕ್ಕೂ ಕೂಡ ಟೈಮ್ ಟು ಟೈಮ್ ಮಾನಿಟರಿಂಗ್ ಬೇಕಾಗತ್ತೆ, ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನಮಸ್ಕಾರ ಮೇಡಮ್. ಏನಂದ್ರೆ ಇವಾಗ ನಾವು ಕೇಳ್ತಾ ಇದ್ದೀವಿ, ಸುನೀತಾ ವಿಲಿಯಮ್ಸ್ ಅವರು ಸುರಕ್ಷಿತವಾಗಿ ಅರ್ತ್ಗೆ ಬಂದಿದ್ದಾರೆ. ಬಟ್ ಏನಂದ್ರೆ ಅವ್ರದ್ದು 9 months ಸ್ಪೇಸ್ ಅಲ್ಲಿ ಇದ್ರು, ಅದ್ರಲ್ಲಿ ಅವ್ರ ಬಾಡಿಗೆ ತುಂಬಾ ತರದ್ದು ತೊಂದರೆಗಳು ಆಗಿರ್ಬಹುದು. ಏನಂದ್ರೆ ಬೇಸಿಕಲಿ ಅವ್ರ ಸ್ಪೇಸ್ ಅಲ್ಲಿ ಇದ್ದಾಗ ಮೈಕ್ರೋಗ್ರಾವಿಟಿ ಹೇಳ್ತೀವಿ, ಅಂದ್ರೆ ನಾರ್ಮಲ್ ಅರ್ತ್ ಗ್ರಾವಿಟಿಗಿಂತ ತುಂಬಾ ಮಿನಿಮಮ್ ಅಮೌಂಟ್ ಆಫ್ ಗ್ರಾವಿಟಿ ಇರುತ್ತೆ. ಸೊ ನಮ್ ಬಾಡಿಗೆ ಇದು ಸೆಟ್ ಆಗಿರಲ್ಲ, ಅಡ್ಜಸ್ಟ್ ಆಗಿರಲ್ಲ. ಬಿಕಾಸ್ ನಮ್ ಬಾಡಿ ಫಂಕ್ಷನಿಂಗ್ಸ್ ಆಗ್ಲಿ, ಕಂಡೀಷನ್ ಆಫ್ ಹಾರ್ಟ್ ಆಗ್ಲಿ, ಬ್ಲಡ್ ಪ್ರೆಷರ್ ಆಗ್ಲಿ, ಮಸಲ್ ಸ್ಟ್ರೆಂತ್ ಆಗ್ಲಿ, ಬೋನ್ ಸ್ಟ್ರೆಂತ್ ಆಗ್ಲಿ, ಇದೆಲ್ಲ ಗ್ರಾವಿಟಿ ಮೇಲೆ ತುಂಬಾ ಡಿಪೆಂಡ್ ಇರುತ್ತೆ. ಸೊ ಗ್ರಾವಿಟಿಯಲ್ಲಿ ಇಲ್ಲದೆ ಇರುವಾಗ ಅವರು ಈ ತರ 9 months ಇದ್ದಾರೆ ಅಂದ್ರೆ ಅದ್ರಲ್ಲಿ ತುಂಬಾ ಏರುಪೇರು ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಅಂದ್ರೆ ಅವ್ರದ್ದು ಬಾಡಿ ಬೋನ್ ಡೆನ್ಸಿಟಿ ಅಂತ ಹೇಳ್ತೀವಿ, ಅದು ತುಂಬಾನೇ ಕಡಿಮೆ ಆಗಿರುತ್ತೆ. ಆಮೇಲೆ ಮಸಲ್ ತುಂಬಾ ವೀಕ್ ಆಗುತ್ತೆ. ನಾರ್ಮಲಿ ಹೆಂಗಂದ್ರೆ ನಾವು ಡೇ ಟು ಡೇ ಪ್ರಾಕ್ಟೀಸ್ ಅಲ್ಲಿ ಗ್ರಾವಿಟಿ ಅಗೇನ್ಸ್ಟ್ ವರ್ಕ್ ಮಾಡುವಾಗ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಅವ್ರದ್ದು ಇಷ್ಟು ತಿಂಗಳು ಅದು ಅಟ್ರೋಫಿ ಅಂತ ಹೇಳ್ತೀವಿ, ಸೊ ಮಸಲ್ ಅಟ್ರೋಫಿ ಕಂಡು ಬಂದಿರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಅವ್ರದ್ದು ಬಾಡಿ ಫ್ಲೂಯಿಡ್ ಕಾಂಪೋಸಿಷನ್ ಅಲ್ಲೂ ಸ್ವಲ್ಪ ಏರುಪೇರು ಆಗಿರುತ್ತೆ, ಡಿಸ್ಟ್ರಿಬ್ಯೂಷನ್ ಆಫ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಇದರಿಂದ ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ ಆಗಿರುತ್ತೆ. ಆಮೇಲೆ ಗಿಡ್ಡಿನೆಸ್ ಅಂದ್ರೆ ತಲೆ ಸುತ್ತ ಬರೋದಾಗ್ಲಿ, ವಾಬ್ಲಿನೆಸ್ ಅಂತ ಹೇಳ್ತೀವಿ, ಅಂದ್ರೆ ಇನ್ಸ್ಟೆಬಿಲಿಟಿ ಆಗಿರುತ್ತೆ. ಇದೆಲ್ಲ ಇನ್ನರ್ ಇಯರ್ ಇಂಬ್ಯಾಲೆನ್ಸ್. ಸೊ ಇದರಿಂದ ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗಿರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಅವ್ರ ಕಾರ್ಡಿಯಾ ಫಂಕ್ಷನಿಂಗ್ ಸ್ವಲ್ಪ ಚೆಕ್ ಮಾಡ್ಬೇಕಾಗುತ್ತೆ. ಆಮೇಲೆ ಇನ್ನರ್ ಇಯರ್ ಅಂತ ಹೇಳ್ತೀವಿ, ಅಲ್ಲಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಇಮ್ಯುನಿಟಿ ಸ್ವಲ್ಪ ವೀಕ್ ಆಗಿರುತ್ತೆ, ಬಿಕಾಸ್ ನಾರ್ಮಲ್ ಇಮ್ಯುನಿಟಿ ಎಲ್ಲ ಸ್ವಲ್ಪ ಸ್ಪೇಸ್ ಅಲ್ಲಿ ಇಂಪೇರ್ ಆಗಿರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಅವರು ನಾನಾ ರೀತಿಯಾದ ರೇಡಿಯೇಷನ್ಸ್ ನ ಎಕ್ಸ್ಪೋಸ್ ಆಗಿರ್ತಾರೆ. ನಾವು ಅರ್ತ್ ಮೇಲೆ ಇದ್ದಾಗ ನಮ್ಗೆ ಆದಷ್ಟು ರೇಡಿಯೇಷನ್ಸ್ ನಮ್ಮ ಅಟ್ಮಾಸ್ಫಿಯರ್ ಅಬ್ಸರ್ವ್ ಮಾಡಿರುತ್ತೆ, ಬಟ್ ಅವ್ರ ಸ್ಪೇಸ್ ಅಲ್ಲಿ ಇದ್ದಾಗ ತುಂಬಾ ರೇಡಿಯೇಷನ್ ಎಕ್ಸ್ಪೋಜರ್ ಆಗಿರುತ್ತೆ. ಸೊ ಈ ತರವಾಗಿ ಅವ್ರದ್ದು ನಾನಾ ಆರ್ಗನ್ಸ್ ಅಲ್ಲೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಇಟ್ಸ್ ಅ ಲಾಂಗ್ ಸ್ಟೇ, ಅಂಡ್ ಹೆನ್ಸ್ ಅವರು ಬಂದಾಗ ಇವನ್ನೆಲ್ಲ ನಾವು ಅವ್ರಿಗೆ ಸ್ಟೆಬಿಲೈಸ್ ಮಾಡಿಬಿಟ್ಟು ಒನ್ ಬೈ ಒನ್ ಎಲ್ಲ ಅಸೆಸ್ಮೆಂಟ್ ಮಾಡಿ ಏನೇನ್ ಪ್ರಾಬ್ಲಮ್ಸ್ ಆಗಿದೆ, ಏನೇನ್ ವೀಕ್ ಆಗಿದೆ ಅಂತ ನೋಡಿ ಅದಕ್ಕೆ ಒಂದು ಡಿಟೇಲ್ ಆಗಿ ರಿಹ್ಯಾಬಿಲಿಟೇಷನ್ ಪ್ಲಾನ್ ಅಂತ ಇರುತ್ತೆ, ಅದನ್ನ ಮಾಡ್ಬೇಕಾಗುತ್ತೆ. ಓಕೆ ಶಶಾಂಕ್ ಸರ್, ಈಗ ಹೈಯೆಸ್ಟ್, ಈಗ ಅಶ್ವಿನ್ ಸರ್ ಹೇಳ್ದಂಗೆ ಹೈಯೆಸ್ಟ್ ರೇಡಿಯೇಷನ್ ಇರುತ್ತೆ ಅಲ್ಲಿರುವಾಗ, ಹೌ ಡು ದೇ ಹ್ಯಾಂಡಲ್ ಇಟ್ ಸರ್? ಸೊ ವೇರಿಯೇಷನ್ಸ್ ಅದೇ ಹೇಳ್ತಾ ಇದ್ರ ನಮ್ಮ ಕೋಪನಲಿಸ್ಟ್, ಗ್ರಾವಿಟಿ ತುಂಬ ವೇರಿಯೇಷನ್ ಇರುತ್ತೆ ಕಂಪ್ಯಾರಿಟಿವ್ ಟು ನಾವು ಭೂಮಿ ಮೇಲೆ ಕಂಪೇರ್ ಮಾಡಿದಾಗ. ಸೊ ಅಲ್ಲಿ ತುಂಬ ವೇರಿಯೇಷನ್ಸ್ ಇರುತ್ತೆ. ಅಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಇಲ್ಲಿ ಫೋರ್ಸ್ ತುಂಬ ಹಾಕಬೇಕಾಗುತ್ತೆ. ಯಾವುದೋ ಒಂದು ವಸ್ತು ನಾವು ಎತ್ತಬೇಕಾದ್ರೂ ಅಥವಾ ಏನಾದರೂ ಒಂದು ಬೇರೆ ಕಡೆ ಇಡಬೇಕು ಹಾಕಂತಂದ್ರೆ ಯಾವುದಾದ್ರೂ ಬಿಗ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತಾರೆ ಸ್ಪೇಸಲ್ಲಿ. ಸೊ ಆ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡೋ ಟೈಮಲ್ಲಿ ನಾವು ಭೂಮಿ ಮೇಲೆ ಎಷ್ಟು ಒತ್ತಡ ಇರುತ್ತೋ ಅಷ್ಟು ಒತ್ತಡ ನಮ್ಗೆ ಅಲ್ಲಿ ಇರಲ್ಲ. ಅಂದರೆ ಅಲ್ಲಿ ಗ್ರಾವಿಟಿ ಇಲ್ಲದೆ ಇರೋ ಕಾರಣ ಅಲ್ಲಿ ನಮ್ದು ಬೇರೆಯೇ ಒಂದು ಎನ್ವೈರ್ಮೆಂಟ್ ಇರುತ್ತೆ. ಸೊ ಆ ಒಂದು ಎನ್ವೈರ್ಮೆಂಟಲ್ಲಿ ನಾವು ಮನುಷ್ಯರು ಯಾವುದೇ ಒಂದು ಆಬ್ಜೆಕ್ಟ್ಸ್ನ ನಾವು ಬೇರೆ ಕಡೆ ಇಡಬೇಕಂತಂದರೆ ಸ್ವಲ್ಪ ಒತ್ತಡ ಹಾಕಿದರೂ ಕೂಡ ಸಾಕು, ಗ್ರಾವಿಟಿ ಇಲ್ಲದೆ ಇರೋ ಕಾರಣ, ಆಮೇಲೆ ಫ್ರಿಕ್ಷನಲ್ ಇಲ್ಲದೆ ಇರೋ ಕಾರಣ. ಸೊ ಅವು ಹಾಗೆ ಅಕಾರ್ಡಿಂಗ್ ಟು ದಿ ನ್ಯೂಟನ್ಸ್ ಫಸ್ಟ್ ಲಾ, ಸೊ ಅದು ಹಾಗೆ ಮುಂದೆ ಹೋಗ್ತಾ ಇರೋ ಚಾನ್ಸಸ್ ಇರುತ್ತೆ. ಅವನ್ನ ಕರೆಕ್ಟಾಗಿ ಹಿಡ್ಕೋಬೇಕಾಗುತ್ತೆ. ಸೊ ಆಮೇಲೆ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಿದೆ ನಾನು. ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸಲ್ಲಿ ಸ್ಪೇಸಲ್ಲಿ ಝೀರೋ ಗ್ರಾವಿಟಿಯಲ್ಲಿ ಯಾವ ರೀತಿ ಕ್ರಿಸ್ಟಲೈಸೇಷನ್ ಆಗುತ್ತೆ, ಫಾರ್ ಇಫ್ ವಿ ಕಮ್ ಟು ದಿ ಸಾಲಿಡ್ ಸ್ಟೇಟ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಮೆಟೀರಿಯಲ್, ಯಾವ ರೀತಿ ಕ್ರಿಸ್ಟಲೈಸೇಷನ್ ಆಗುತ್ತೆ ವಿತ್ ಝೀರೋ ಗ್ರಾವಿಟಿ, ಹೌ ದಿ ಕ್ರಿಸ್ಟಲ್ ಡೆವಲಪ್ಸ್. ಸೊ ಆ ಒಂದು ರೀತಿ ಎಕ್ಸ್ಪೆರಿಮೆಂಟ್ಸ್ ಕೂಡ ಮಾಡ್ತಾ ಇರ್ತಾರೆ. ಸೊ ಇನ್ ಅಡಿಷನ್ ಟು ದ್ಯಾಟ್ ಆಸ್ಟ್ರೋನಾಟ್ಸ್ಗೆ ದೈಹಿಕವಾಗಿ ಅವರಲ್ಲಿ ಯಾವ ರೀತಿ ಚೇಂಜಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಾಕ್ಟ್ರು ಹೇಳ್ತಾ ಇದ್ರು ಬೋನ್ ಡೆನ್ಸಿಟಿ ಅದು ಚೇಂಜ್ ಆಗುತ್ತೆ ಬಿಕಾಸ್ ಆ್ಯಂಡ್ ಅಗೈನ್ ಕ್ಯಾಲ್ಶಿಯಮ್ಸ್ ಕೂಡ, ಬೋನಲ್ಲಿರೋ ಕ್ಯಾಲ್ಶಿಯಮ್ಸ್ ಆ್ಯಸ್ ಎ ಟೈಮ್ ಪಾಸಸ್ ಇಟ್ಸ್ ಗೋನ್ ಲೂಸ್. ಸೊ ಕ್ಯಾಲ್ಶಿಯಮ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಒಂದು ಪ್ರಾಬ್ಲಮ್ಸು ಅವರು ಭೂಮಿಗೆ ಬಂದ ಮೇಲೆ ಸೊ ಸಡನ್ನಾಗಿ ಅವ್ರಿಗೆ ಎದ್ದು ನಿಂತ್ಕೊಳಕ್ಕೆ ಆಗ್ತಾ ಇರಲ್ಲ. ಯಾಕಂದರೆ ಅಲ್ಲಿ ಅವರು ಕಡಿಮೆ ಒತ್ತಡದ ಇರೋ ಪ್ರದೇಶದಲ್ಲಿರೋದ್ರಿಂದ, ಝೀರೋ ಗ್ರಾವಿಟಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದ್ರಿಂದ, ಆ್ಯಂಡ್ ಸಡನ್ನಾಗಿ ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ ಭೂಮಿ ಮೇಲೆ ಬಂದ ತಕ್ಷಣ. ಅವರು ಎದ್ದು ನಿಂತ್ಕೋಬೇಕಾಗಿದ್ರೆ ಗುರುತ್ವಾಕರ್ಷಣ ಬಲ ಇರೋದ್ರಿಂದ, ಸೊ ಅದಕ್ಕೋಸ್ಕರ ಅಲ್ಲಿ ಅವರು ಬೇರೆ ರೀತಿಯ
ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಇನಿಷಿಯಲಿ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಆದ ತಕ್ಷಣ ನಮ್ಮ ಡಾಕ್ಟರ್ ಡಿಸ್ಕಸ್ ಮಾಡ್ತಾ ಇರೋ ಹಾಗೆ, ಸೊ ಅವರಿಗೆ ಬೇರೆ ಬೇರೆ ಆಹಾರ ಪದ್ಧತಿಗಳನ್ನ ಕೊಡಬೇಕಾಗುತ್ತೆ ಸಡನ್ನಾಗಿ. ಯಾಕೆಂದರೆ ಅಲ್ಲಿ ಸ್ಪೇಸಲ್ಲಿ ಡಿಹೈಡ್ರಲೈಸೇಷನ್ ಮಾಡಿರ್ತಾರೆ, ಯಾವುದೇ ಅಲ್ಲಿ ಆಹಾರ ಪದಾರ್ಥಗಳು ಇರ್ತಲ್ಲ. ಸೊ ಅದನ್ನು ಇಲ್ಲಿ ಬಂದ ತಕ್ಷಣ ನಾವು ನಾರ್ಮಲ್ ಫುಡ್ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ. ಸೊ ನಾವು ಯಾವ ರೀತಿ ತಿಂತಾ ಇರ್ತಿಲ್ಲ. ಸೊ ಅವ್ರು ಕ್ರಮೇಣವಾಗಿ ಅವರು ಭೂಮಿ ಮೇಲಿನ ಆಹಾರ ವ್ಯವಸ್ಥೆಗೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇರಬೇಕಾಗುತ್ತೆ. ಸೊ ಈ ಒಂದು ತುಂಬ ಸಮಸ್ಯೆಗಳಿರ್ತವೆ, ಚಾಲೆಂಜಸ್ ಇರ್ತವೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ದೇ ವಿಲ್ ಓವರ್ಕಮ್ ಇಟ್. ಓಕೆ ಸರ್, ಇಲ್ಲಿ ಫಿಸಿಕಲ್ ಚಾಲೆಂಜಸ್ ಅಥವಾ ಮೆಂಟಲ್ ಚಾಲೆಂಜಸ್ಸನ್ನು ಹೊರತುಪಡಿಸಿ, ಅಂದರೆ ದೈಹಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಅವರು ಸ್ಪೇಸಲ್ಲಿದ್ದಾಗ ಎದುರಿಸ್ತಾರೆ, ಮೆಂಟಲಿ ಕೂಡ ಸಾಕಷ್ಟು ಒತ್ತಡಕ್ಕೆ ಒಳಗಾಗಿರ್ತಾರೆ, ಅದೆಲ್ಲವನ್ನ ಕೂಡ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇದನ್ನು ಹೊರತುಪಡಿಸಿ ಬೇರೆ ಯಾವ ಚಾಲೆಂಜಸ್ಗಳನ್ನು ಗಗನಯಾತ್ರಿಗಳು ಫೇಸ್ ಮಾಡಬೇಕಾಗತ್ತೆ ಸರ್? ಓಕೆ, ಫಿಸಿಕಲ್ ಮತ್ತು ಮೆಂಟಲ್ ಚಾಲೆಂಜಸ್ ಬಿಟ್ಬಿಟ್ಟು ಕೆಲವೊಂದು ಸಮಯದಲ್ಲಿ ISS ಅಲ್ಲಿ ಅವ್ರು ಹೊರಗಡೆ ಸ್ಪೇಸ್ ವಾಕ್ ಮಾಡಬೇಕಾಗಿರುತ್ತೆ. ಸ್ಪೇಸ್ ವಾಕ್ ಅಂತಂದರೆ ಹೊರಗಡೆನೆ ಅದೇನೋ ISS ಅಲ್ಲಿ ಹೊರಗಡೆ ಯಾವುದಾದ್ರೂ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇನ್ಸ್ಟ್ರುಮೆಂಟೇಷನ್, ಅಂದರೆ ISS ಹ್ಯಾಸ್ ಬಿನ್ ಇನ್ಸ್ಟಾಲ್ಡ್ ಫ್ರಮ್ 2000 ಆನ್ವರ್ಡ್ಸ್. ಸೊ ಇಟ್ಸ್ ವರ್ಕಿಂಗ್ ಫ್ರಮ್ 2000 ಆನ್ವರ್ಡ್ಸ್. ಸೊ ಅಲ್ಲಿಂದ ಇಲ್ಲಿಗೆ ತುಂಬ ಟೆಕ್ನಾಲಜಿಕಲ್ ಚೇಂಜಸ್ ಆಗಿದೆ. ಸೊ ಯಾವುದೇ ಅಸ್ಟ್ರಾನಾಟ್ಸು ಇಲ್ಲಿಂದ ಅಲ್ಲಿ ಹೋದಾಗ, ಸೊ ಅವರು ದೇ ವಿಲ್ ಟೇಕ್ ದಿ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಆ್ಯಂಡ್ ದೆನ್ ದೇ ವಿಲ್ ರೀಇನ್ಸ್ಟಾಲ್. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಸಾಫ್ಟ್ವೇರ್ಸ್, ಸೊ ಅವರು ಹಳೆ ಸಾಫ್ಟ್ವೇರ್ಸ್ಗಳನ್ನು ತೆಗೆದು ಹೊಸ ಸಾಫ್ಟ್ವೇರ್ ಹಾಕ್ತಾರೆ. ಸೊ ಸಿಮಿಲರ್ಲಿ ಹಾರ್ಡ್ವೇರ್ ಚೇಂಜಸ್ ಇರುತ್ತೆ. ಸೊ ಅಸ್ಟ್ರಾನಾಮರ್ಸ್ಗೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲಿ ತುಂಬ ಸಾಕಷ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ. ಸೊ ಇಟ್ಸ್ ನಾಟ್ ಜಸ್ಟ್ ದಿ ಎಷ್ಟು ದಿನಗಳ ತಯಾರಿ ಸರ್? ಸಾರಿ ಟು ಇಂಟರಪ್ಟ್ ಯು ಶಶಾಂಕ್ ಜಿ. ಸ್ಪೇಸ್ಗೆ ಹೋಗುವ ಮೊದಲು ಎಷ್ಟು ದಿನಗಳ ಅಥವಾ ಎಷ್ಟು ತಿಂಗಳುಗಳ ತಯಾರಿಯನ್ನ ಮಾಡಲಾಗಿರುತ್ತೆ? ಓಕೆ, ಸೊ ಸ್ಪೇಸ್ಗೆ ಹೋಗೋಕ್ಕಿಂತ ಮುಂಚೆ ಆಸ್ಟ್ರೋನಾಟ್ಸ್ಗೆ ಮಿನಿಮಮ್ ಅಂದರೂ 1 ವರ್ಷದ ತಯಾರಿ ಮಾಡಬೇಕಾಗಿರುತ್ತೆ. 1 ವರ್ಷದ ತಯಾರಿ. ಆ್ಯಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ಡಿಫ್ರೆಂಟ್ ಟ್ರೈನಿಂಗ್ಸ್. ಸೊ ಆಸ್ಟ್ರೋನಾಟ್ಸು ಅಲ್ಲಿಗೆ ಹೋಗಬೇಕಾದ್ರೆ ಇಟ್ ಈಸ್ ನಾಟ್ ಜಸ್ಟ್ ವಾಟ್ ದೇ ಆರ್ ಎಕ್ಸ್ಪೆರಿಮೆಂಟಿಂಗ್. ನಾನು ಆಗಲೇ ಹೇಳಿದಾಗೆ, ಸೊ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ನ ಇಲ್ಲಿ ಗ್ರಾವಿಟಿ ಮೇಲೆ ನಾವು ಭೂಮಿಲಿ ಮಾಡಿರ್ತೀವಿ, ಬಟ್ ಝೀರೋ ಗ್ರಾವಿಟಿಯಲ್ಲಿ ಅದೇ ಎಕ್ಸ್ಪೆರಿಮೆಂಟ್ಸ್ನ ನಾವು ಮಾಡಿದಾಗ ಯಾವ ರೀತಿ ರಿಸಲ್ಟ್ಸ್ ಕೊಡುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡೋಕ್ಕೋಗುತ್ತೆ. ಸೊ ಈ ಒಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲದೆ ಆಸ್ಟ್ರೋನಮರ್ಸ್ ದೇ ಶುಡ್ ನೋ ದಿ ಫ್ಲೈಟ್ ಕಂಡೀಷನ್ಸ್. ಸೊ ದೇ ಶುಡ್ ನೋ ಹೌ ಟು ಡ್ರೈವ್ ದಿ ದಟ್ ಸ್ಪೇಸ್ ಕ್ರಾಫ್ಟ್. ಸೊ ಅದರದ್ದು ಟ್ರೈನಿಂಗ್ ಕೊಡ್ತಾರೆ. ಸೊ ಅದಲ್ಲದೆ ಝೀರೋ ಗ್ರಾವಿಟಿಲಿ ವಾಕ್ ಮಾಡೋದು ಯಾವ ರೀತಿ ಇರುತ್ತೆ. ಯಾಕಂದರೆ ಝೀರೋ ಗ್ರಾವಿಟಿಲಿ ವಾಕ್ ಮಾಡಬೇಕಾದ್ರೆ ನಾವು ಏನಾದರೂ ಒಂದು ಸಪೋರ್ಟ್ ಇರಲೇಬೇಕು. ಇನ್ ಕೇಸ್ ಅವರು ಎಲ್ಲಾದರೂ ಮಿಸ್ ಆಯಿತು ಅಂತಂದರೆ ದೇ ವಿಲ್ ಬಿ ಇನ್ ಸ್ಪೇಸ್ ಫಾರ್ ಎವರ್. ಸೊ ಆ ಒಂದು ಚಾಲೆಂಜಸ್ ಇರುತ್ತೆ, ದಟ್ ಇಸ್ ವೆರಿ ಡೇಂಜರಸ್. ಸೊ ಆ ಒಂದು ಚಾಲೆಂಜಸ್ ಇರುತ್ತೆ. ಸೊ ದೇ ವಿಲ್ ಗೆಟ್ ಟ್ರೈನ್ಡ್ ಫಾರ್ ಮಿನಿಮಮ್ ಆಫ್ 1 year ಆ್ಯಂಡ್ ಇಟ್ ಈಸ್ ಡಿಪೆಂಡ್ಸಿಂಗ್ ಅಪಾನ್ ಹೌ ದೇ ಆರ್ ಟ್ರೈನಿಂಗ್ ಆ್ಯಂಡ್ ವಾಟ್ ಲೆವೆಲ್ಸ್ ಆಫ್ ಟ್ರೈನಿಂಗ್ ದೇ ಆರ್ ಅಂಡರ್ಗೋಯಿಂಗ್. ಸೊ ಅವರು ಆಲ್ಮೋಸ್ಟ್ ಒಂದು 5 ರಿಂದ 6 ಟ್ರೈನಿಂಗ್ ಇರುತ್ತೆ. ದೇ ಹ್ಯಾವ್ ಟು ಲರ್ನ್ ಅಬೌಟ್ ದಿ ಸ್ಪೇಸ್ ಕ್ರಾಫ್ಟ್ ಆ್ಯಂಡ್ ದೆನ್ ಸಾಫ್ಟ್ವೇರ್ಸ್ ವಿಚ್ ಆರ್ ಯೂಸ್ಡ್ ಇನ್ ದಿ ಸ್ಪೇಸ್ ಕ್ರಾಫ್ಟ್ಸ್. ಅದನ್ನು ಮೇಂಟೈನ್ ಮಾಡೋಕ್ಕೆ ಬರಬೇಕು. ಅದಕ್ಕೇನಾದರೂ ಅಲ್ಲಿ ದುಸ್ತರ ಅಂತಂದರೆ ಅದನ್ನ ರಿಪೇರಿ ಮಾಡೋಕ್ಕೆ ಬರಬೇಕು. ಆ ಒಂದೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಸ್ಪೇಸ್ ಕ್ರಾಫ್ಟ್ ಟ್ರೈನಿಂಗ್. ಆ್ಯಂಡ್ ಇನ್ ಅಡಿಷನ್ ಸೈಕಾಲಜಿಕಲ್ ಟ್ರೈನಿಂಗ್ಸ್. ಸೊ ಅಲ್ಲಿ ಅಗೇನ್ ವಿಲ್ ಬಿ ಅಲೋನ್ ಇನ್ ದಿ ಸ್ಪೇಸ್ ಸ್ಟೇಷನ್. ಸೊ ಹೌ ಟು ಡೀಲ್ ವಿತ್ ದಿ ಸೈಕಾಲಜಿಕಲ್ ಟ್ರೈನಿಂಗ್. ಆ್ಯಂಡ್ ದೆನ್ ಮಾನಸಿಕವಾಗಿ ದೈಹಿಕವಾಗಿ ಯಾವ ರೀತಿ ಇರುತ್ತಲ್ಲೋ ಅವ್ರಿಗೆ ಎಕ್ಸಸೈಸ್ ಇರಬೇಕು, ಅವ್ರಿಗೆ ಇಂತಿಷ್ಟೇ ಆದಂಥ ಫಿಸಿಕಲ್ ಕಂಡೀಷನ್ಸ್ ಇರಬೇಕು. ಸೊ ಈ ಬೇರೆ ಬೇರೆ ಟ್ರೈನಿಂಗ್ಗಳನ್ನು ಒಳಪಡಿಸ್ತಾರೆ ಅವ್ರನ್ನ. ಓಕೆ ಸರ್, ಶಶಿಕಲಾ ಮೇಡಮ್ ಏನು ಹೇಳ್ತೀರಿ ಕಡೆಯದಾಗಿ ನಿಮ್ಮ ಮಾತು, ದ ಲಾಸ್ಟ್ ರಿಯಾಕ್ಷನ್? ಮೇಡಮ್ ಕೇಳಿಸ್ತಾ ಇದೆಯಾ? ಓಕೆ, ಅಶ್ವಿನ್ ಜಿ ಏನು ಹೇಳ್ತೀರಿ? ಲಾಸ್ಟ್ ರಿಯಾಕ್ಷನ್ ಫ್ರಮ್ ಯೋರ್ ಸೈಡ್. ಎಸ್ Ashwin sir, last reaction from your side. Are you audible? Yes ma'am. Ma'am, can you please repeat the question? The last reaction from your side. Yeah. So basically ನಾನು ಏನು ಹೇಳೋದು ಪಡ್ತೀನಿ ಅಂದರೆ ಇಟ್ಸ್ ಅ ವೆರಿ ಟಫ್ ಹೆಲ್ತ್ ಇಶ್ಯೂಸ್ ಫಾರ್ ದ ಆಸ್ಟ್ರೋನಾಟ್ಸ್. ಸೊ ಅವ್ರದ್ದು ಪ್ರಿಪರೇಷನ್ ಇಂದ ಹಿಡ್ಕೊಂಡಾಗ್ಲಿ, ಅಲ್ಲಿ ಸ್ಟೇ ಇರೋದಾಗ್ಲಿ, ಅದು ತುಂಬಾ ಹೆಲ್ತ್ ವೈಸ್ ಇಟ್ಸ್ ಮೆಂಟಲಿ ಆಲ್ಸೋ ಕ್ವೈಟ್ ಚಾಲೆಂಜಿಂಗ್. ಅವ್ರು ಶಾರೀರಿಕವಾಗಿ ಎಷ್ಟು ಅನುಭವಿಸ್ತಾರೆ, ಸೈಕಲಾಜಿಕಲ್ ಕೂಡ ಇಂಪ್ಯಾಕ್ಟ್ ತುಂಬಾ ಇರುತ್ತೆ.
ಸೊ ಅದನ್ನೆಲ್ಲ ಅವರು ರುಟೀನ್ ಆಗಿ ಬರ್ಬೇಕಂದ್ರೆ ಅಟ್ಲೀಸ್ಟ್ 6 months ಆದ್ರೂ ಬೇಕಾಗುತ್ತೆ. ಓಕೆ ಸೊ ಇಟ್ ಲೀಡ್ಸ್ ಟು entire physical well-being, mental well-being as well as psychological well-being. ಓಕೆ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಶಶಾಂಕ್ ಜಿ ಥ್ಯಾಂಕ್ ಯು ನಿಮಗೂ, ಶಶಿಕಲಾ ಮೇಡಮ್ ಥ್ಯಾಂಕ್ ಯು, ಅಂಡ್ ಅಶ್ವಿನ್ ಜಿ ಥ್ಯಾಂಕ್ ಯು ಸೋ ಮಚ್. ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ಸ್ ಅಲಾಟ್ ಎಲ್ಲ ಅತಿಥಿಗಳಿಗೂ ಕೂಡ. ಒಟ್ಟಾರೆಯಾಗಿ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅದ್ಭುತ ಸಾಧನೆಯನ್ನ ಸುನಿತಾ ವಿಲಿಯಮ್ಸ್ ಮಾಡಿದ್ದಾರೆ, ಅಂಡ್ ಸ್ಪೇಸ್ ವಾಕ್ ವಿಚಾರದಲ್ಲೂ ಕೂಡ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಕೋಟ್ಯಾಂತರ ಜನರ ಒಂದು ನಿರೀಕ್ಷೆ ಏನಿತ್ತು, ಕೋಟ್ಯಾಂತರ ಜನರ ಪ್ರಾರ್ಥನೆ ಏನಿತ್ತು, ಅದರಂತೆ ಸುನಿತಾ ಕ್ಷೇಮವಾಗಿ ಭೂಮಿಗೆ ಆಗಮಿಸಿದ್ದಾರೆ. ನಗುಮುಖದೊಂದಿಗೆ ಭೂಮಿಗೆ ಆಗಮಿಸಿ ಎಲ್ರಿಗೂ ಕೂಡ ಹಾಯ್ ಅಂತ ಹೇಳಿದ್ರು. ಒಟ್ಟಾರೆಯಾಗಿ ಇವರ ಸಾಧನೆಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್.